ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ದರ್ಶನ್ ಫ್ಯಾನ್ಸ್ ಕಾಮೆಂಟ್ಗೆ ಸಂಸದ ಯದುವೀರ್ ಕೂಡ ಕಿಡಿಕಾರಿದ್ದಾರೆ. ಯದುವೀರ್ ಒಡೆಯರ್ ಯಾರೋ ದ್ವೇಷದ ಕಮೆಂಟ್ ಮಾಡಬಾರದು. ಸಂಸದ ಒಡೆಯರ್ ಯದುವೀರ ಒಡೆಯರ್, ಮೈಸೂರು ಸಂಸದ ಯದುವೀರ ಒಡೆಯರ್, ದರ್ಶನ್ ಕೇಸ್ ತನಿಖೆ ನಡೀತಾ ಇದ್ದು ತನಿಖೆಗೆ ಬಿಡಬೇಕು, ಕೋರ್ಟ್ ಸರಿಯಾದ ಕ್ರಮ ತೆಗೆದುಕೊಳ್ಳುತ್ತದೆ ಅಂತ ಹೇಳಿ ಒಡೆಯರ್ ಹೇಳಿದ್ದಾರೆ. ಇದಕ್ಕೇನು ಅಂತ ಒಂದು ದೊಡ್ಡ ಪರಿಹಾರ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಡಿಜಿಟಲ್ ವರ್ಲ್ಡ್ ಅಲ್ಲಿ ವಾಕ್ ಸ್ವಾತಂತ್ರ್ಯ ಬಹಳ ಒಂದು ರಕ್ಷಣೆ ಮಾಡುವಂತದ್ದು ಒಂದು ಕ್ವಾಲಿಟಿ. ಯಾಕಂದ್ರೆ ಅದರ ಮೂಲಕ ನಾವು ನಮ್ಮ ನಿಜವಾದಂತಹ ಆಲೋಚನೆಗಳು ನಾವು ಮಂಡಿಸಬಹುದು. ಆದರೆ ಅದು ಒಂದು ಕಡೆ ಅದು ಒಂದು ಸಕಾರಾತ್ಮಕವಾದಂತಹ ಒಂದು ಕಾನ್ಸೆಪ್ಟ್ ಇದ್ರೆ ಈ ಕಡೆ ಅದರ ದುರ್ಬಳಕೆನೂ ಆಗುತ್ತೆ. ಸೊ ಅದು ಒಂದು ಕಾಸ್ಟ್ ವಿ ಹ್ಯಾವ್ ಟು ಪೇ, ಅದು ಇದ್ದೇ ಇರುತ್ತೆ. ಆದರೆ ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ದರ್ಶನ್ ಫ್ಯಾನ್ಸ್ ಕಾಮೆಂಟ್ಗೆ ಸಂಸದ ಯದುವೀರ್ ಕೂಡ ಕಿಡಿಕಾರಿದ್ದಾರೆ. ಯದುವೀರ್ ಒಡೆಯರ್ ಯಾರೋ ದ್ವೇಷದ ಕಮೆಂಟ್ ಮಾಡಬಾರದು. ಸಂಸದ ಒಡೆಯರ್ ಯದುವೀರ ಒಡೆಯರ್, ಮೈಸೂರು ಸಂಸದ ಯದುವೀರ ಒಡೆಯರ್, ದರ್ಶನ್ ಕೇಸ್ ತನಿಖೆ ನಡೀತಾ ಇದ್ದು ತನಿಖೆಗೆ ಬಿಡಬೇಕು, ಕೋರ್ಟ್ ಸರಿಯಾದ ಕ್ರಮ ತೆಗೆದುಕೊಳ್ಳುತ್ತದೆ ಅಂತ ಹೇಳಿ ಒಡೆಯರ್ ಹೇಳಿದ್ದಾರೆ. ಇದಕ್ಕೇನು ಅಂತ ಒಂದು ದೊಡ್ಡ ಪರಿಹಾರ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಡಿಜಿಟಲ್ ವರ್ಲ್ಡ್ ಅಲ್ಲಿ ವಾಕ್ ಸ್ವಾತಂತ್ರ್ಯ ಬಹಳ ಒಂದು ರಕ್ಷಣೆ ಮಾಡುವಂತದ್ದು ಒಂದು ಕ್ವಾಲಿಟಿ. ಯಾಕಂದ್ರೆ ಅದರ ಮೂಲಕ ನಾವು ನಮ್ಮ ನಿಜವಾದಂತಹ ಆಲೋಚನೆಗಳು ನಾವು ಮಂಡಿಸಬಹುದು. ಆದರೆ ಅದು ಒಂದು ಕಡೆ ಅದು ಒಂದು ಸಕಾರಾತ್ಮಕವಾದಂತಹ ಒಂದು ಕಾನ್ಸೆಪ್ಟ್ ಇದ್ರೆ ಈ ಕಡೆ ಅದರ ದುರ್ಬಳಕೆನೂ ಆಗುತ್ತೆ. ಸೊ ಅದು ಒಂದು ಕಾಸ್ಟ್ ವಿ ಹ್ಯಾವ್ ಟು ಪೇ, ಅದು ಇದ್ದೇ ಇರುತ್ತೆ. ಆದರೆ ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ದರ್ಶನ್ ಫ್ಯಾನ್ಸ್ ಕಾಮೆಂಟ್ಗೆ ಸಂಸದ ಯದುವೀರ್ ಕೂಡ ಕಿಡಿಕಾರಿದ್ದಾರೆ. ಯದುವೀರ್ ಒಡೆಯರ್ ಯಾರೋ ದ್ವೇಷದ ಕಮೆಂಟ್ ಮಾಡಬಾರದು. ಸಂಸದ ಒಡೆಯರ್ ಯದುವೀರ ಒಡೆಯರ್, ಮೈಸೂರು ಸಂಸದ ಯದುವೀರ ಒಡೆಯರ್, ದರ್ಶನ್ ಕೇಸ್ ತನಿಖೆ ನಡೀತಾ ಇದ್ದು ತನಿಖೆಗೆ ಬಿಡಬೇಕು, ಕೋರ್ಟ್ ಸರಿಯಾದ ಕ್ರಮ ತೆಗೆದುಕೊಳ್ಳುತ್ತದೆ ಅಂತ ಹೇಳಿ ಒಡೆಯರ್ ಹೇಳಿದ್ದಾರೆ. ಇದಕ್ಕೇನು ಅಂತ ಒಂದು ದೊಡ್ಡ ಪರಿಹಾರ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಡಿಜಿಟಲ್ ವರ್ಲ್ಡ್ ಅಲ್ಲಿ ವಾಕ್ ಸ್ವಾತಂತ್ರ್ಯ ಬಹಳ ಒಂದು ರಕ್ಷಣೆ ಮಾಡುವಂತದ್ದು ಒಂದು ಕ್ವಾಲಿಟಿ. ಯಾಕಂದ್ರೆ ಅದರ ಮೂಲಕ ನಾವು ನಮ್ಮ ನಿಜವಾದಂತಹ ಆಲೋಚನೆಗಳು ನಾವು ಮಂಡಿಸಬಹುದು. ಆದರೆ ಅದು ಒಂದು ಕಡೆ ಅದು ಒಂದು ಸಕಾರಾತ್ಮಕವಾದಂತಹ ಒಂದು ಕಾನ್ಸೆಪ್ಟ್ ಇದ್ರೆ ಈ ಕಡೆ ಅದರ ದುರ್ಬಳಕೆನೂ ಆಗುತ್ತೆ. ಸೊ ಅದು ಒಂದು ಕಾಸ್ಟ್ ವಿ ಹ್ಯಾವ್ ಟು ಪೇ, ಅದು ಇದ್ದೇ ಇರುತ್ತೆ. ಆದರೆ ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ದರ್ಶನ್ ಫ್ಯಾನ್ಸ್ ಕಾಮೆಂಟ್ಗೆ ಸಂಸದ ಯದುವೀರ್ ಕೂಡ ಕಿಡಿಕಾರಿದ್ದಾರೆ. ಯದುವೀರ್ ಒಡೆಯರ್ ಯಾರೋ ದ್ವೇಷದ ಕಮೆಂಟ್ ಮಾಡಬಾರದು. ಸಂಸದ ಒಡೆಯರ್ ಯದುವೀರ ಒಡೆಯರ್, ಮೈಸೂರು ಸಂಸದ ಯದುವೀರ ಒಡೆಯರ್, ದರ್ಶನ್ ಕೇಸ್ ತನಿಖೆ ನಡೀತಾ ಇದ್ದು ತನಿಖೆಗೆ ಬಿಡಬೇಕು, ಕೋರ್ಟ್ ಸರಿಯಾದ ಕ್ರಮ ತೆಗೆದುಕೊಳ್ಳುತ್ತದೆ ಅಂತ ಹೇಳಿ ಒಡೆಯರ್ ಹೇಳಿದ್ದಾರೆ. ಇದಕ್ಕೇನು ಅಂತ ಒಂದು ದೊಡ್ಡ ಪರಿಹಾರ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಡಿಜಿಟಲ್ ವರ್ಲ್ಡ್ ಅಲ್ಲಿ ವಾಕ್ ಸ್ವಾತಂತ್ರ್ಯ ಬಹಳ ಒಂದು ರಕ್ಷಣೆ ಮಾಡುವಂತದ್ದು ಒಂದು ಕ್ವಾಲಿಟಿ. ಯಾಕಂದ್ರೆ ಅದರ ಮೂಲಕ ನಾವು ನಮ್ಮ ನಿಜವಾದಂತಹ ಆಲೋಚನೆಗಳು ನಾವು ಮಂಡಿಸಬಹುದು. ಆದರೆ ಅದು ಒಂದು ಕಡೆ ಅದು ಒಂದು ಸಕಾರಾತ್ಮಕವಾದಂತಹ ಒಂದು ಕಾನ್ಸೆಪ್ಟ್ ಇದ್ರೆ ಈ ಕಡೆ ಅದರ ದುರ್ಬಳಕೆನೂ ಆಗುತ್ತೆ. ಸೊ ಅದು ಒಂದು ಕಾಸ್ಟ್ ವಿ ಹ್ಯಾವ್ ಟು ಪೇ, ಅದು ಇದ್ದೇ ಇರುತ್ತೆ. ಆದರೆ ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ದರ್ಶನ್ ಫ್ಯಾನ್ಸ್ ಕಾಮೆಂಟ್ಗೆ ಸಂಸದ ಯದುವೀರ್ ಕೂಡ ಕಿಡಿಕಾರಿದ್ದಾರೆ. ಯದುವೀರ್ ಒಡೆಯರ್ ಯಾರೋ ದ್ವೇಷದ ಕಮೆಂಟ್ ಮಾಡಬಾರದು. ಸಂಸದ ಒಡೆಯರ್ ಯದುವೀರ ಒಡೆಯರ್, ಮೈಸೂರು ಸಂಸದ ಯದುವೀರ ಒಡೆಯರ್, ದರ್ಶನ್ ಕೇಸ್ ತನಿಖೆ ನಡೀತಾ ಇದ್ದು ತನಿಖೆಗೆ ಬಿಡಬೇಕು, ಕೋರ್ಟ್ ಸರಿಯಾದ ಕ್ರಮ ತೆಗೆದುಕೊಳ್ಳುತ್ತದೆ ಅಂತ ಹೇಳಿ ಒಡೆಯರ್ ಹೇಳಿದ್ದಾರೆ. ಇದಕ್ಕೇನು ಅಂತ ಒಂದು ದೊಡ್ಡ ಪರಿಹಾರ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಡಿಜಿಟಲ್ ವರ್ಲ್ಡ್ ಅಲ್ಲಿ ವಾಕ್ ಸ್ವಾತಂತ್ರ್ಯ ಬಹಳ ಒಂದು ರಕ್ಷಣೆ ಮಾಡುವಂತದ್ದು ಒಂದು ಕ್ವಾಲಿಟಿ. ಯಾಕಂದ್ರೆ ಅದರ ಮೂಲಕ ನಾವು ನಮ್ಮ ನಿಜವಾದಂತಹ ಆಲೋಚನೆಗಳು ನಾವು ಮಂಡಿಸಬಹುದು. ಆದರೆ ಅದು ಒಂದು ಕಡೆ ಅದು ಒಂದು ಸಕಾರಾತ್ಮಕವಾದಂತಹ ಒಂದು ಕಾನ್ಸೆಪ್ಟ್ ಇದ್ರೆ ಈ ಕಡೆ ಅದರ ದುರ್ಬಳಕೆನೂ ಆಗುತ್ತೆ. ಸೊ ಅದು ಒಂದು ಕಾಸ್ಟ್ ವಿ ಹ್ಯಾವ್ ಟು ಪೇ, ಅದು ಇದ್ದೇ ಇರುತ್ತೆ. ಆದರೆ ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ದರ್ಶನ್ ಫ್ಯಾನ್ಸ್ ಕಾಮೆಂಟ್ಗೆ ಸಂಸದ ಯದುವೀರ್ ಕೂಡ ಕಿಡಿಕಾರಿದ್ದಾರೆ. ಯದುವೀರ್ ಒಡೆಯರ್
ಯಾರೋ ದ್ವೇಷದ ಕಮೆಂಟ್ ಮಾಡಬಾರದು. ಸಂಸದ ಒಡೆಯರ್, ಯದುವೀರ ಒಡೆಯರ್, ಮೈಸೂರು ಸಂಸದ ಯದುವೀರ ಒಡೆಯರ್. ದರ್ಶನ್ ಕೇಸ್ ತನಿಖೆ ನಡೀತಾ ಇದ್ದು ತನಿಖೆಗೆ ಬಿಡಬೇಕು. ಕೋರ್ಟ್ ಸರಿಯಾದ ಕ್ರಮ ತೆಗೆದುಕೊಳ್ತದೆ ಅಂತ ಹೇಳಿ ಒಡೆಯರ್ ಹೇಳಿದ್ದಾರೆ. ಇದಕ್ಕೇನು ಅಂತ ಒಂದು ದೊಡ್ಡ ಪರಿಹಾರ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಡಿಜಿಟಲ್ ವರ್ಲ್ಡ್ ಅಲ್ಲಿ ವಾಕ್ ಸ್ವಾತಂತ್ರ್ಯ ಬಹಳ ಒಂದು ರಕ್ಷಣೆ ಮಾಡುವಂತದ್ದು ಒಂದು ಕ್ವಾಲಿಟಿ. ಯಾಕಂದ್ರೆ ಅದರ ಮೂಲಕ ನಾವು ನಮ್ಮ ನಿಜವಾದಂತಹ ಆಲೋಚನೆಗಳು ನಾವು ಮಂಡಿಸಬಹುದು. ಆದರೆ ಅದು ಒಂದು ಕಡೆ ಅದು ಒಂದು ಸಕಾರಾತ್ಮಕವಾದಂತಹ ಒಂದು ಕಾನ್ಸೆಪ್ಟ್ ಇದ್ರೆ ಈ ಕಡೆ ಅದರ ದುರ್ಬಳಕೆನೂ ಆಗುತ್ತೆ. ಸೊ ಅದು ಒಂದು ಕಾಸ್ಟ್ ವಿ ಹ್ಯಾವ್ ಟು ಪೇ, ಅದು ಇದ್ದೇ ಇರುತ್ತೆ. ಆದರೆ ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ದರ್ಶನ್ ಫ್ಯಾನ್ಸ್ ಕಾಮೆಂಟ್ಗೆ ಸಂಸದ ಯದುವೀರ್ ಕೂಡ ಕಿಡಿಕಾರಿದ್ದಾರೆ. ಯದುವೀರ್ ಒಡೆಯರ್, ಯಾರೋ ದ್ವೇಷದ ಕಮೆಂಟ್ ಮಾಡಬಾರದು. ಸಂಸದ ಒಡೆಯರ್, ಯದುವೀರ ಒಡೆಯರ್, ಮೈಸೂರು ಸಂಸದ ಯದುವೀರ ಒಡೆಯರ್. ದರ್ಶನ್ ಕೇಸ್ ತನಿಖೆ ನಡೀತಾ ಇದ್ದು ತನಿಖೆಗೆ ಬಿಡಬೇಕು. ಕೋರ್ಟ್ ಸರಿಯಾದ ಕ್ರಮ ತೆಗೆದುಕೊಳ್ತದೆ ಅಂತ ಹೇಳಿ ಒಡೆಯರ್ ಹೇಳಿದ್ದಾರೆ. ಇದಕ್ಕೇನು ಅಂತ ಒಂದು ದೊಡ್ಡ ಪರಿಹಾರ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಡಿಜಿಟಲ್ ವರ್ಲ್ಡ್ ಅಲ್ಲಿ ವಾಕ್ ಸ್ವಾತಂತ್ರ್ಯ ಬಹಳ ಒಂದು ರಕ್ಷಣೆ ಮಾಡುವಂತದ್ದು ಒಂದು ಕ್ವಾಲಿಟಿ. ಯಾಕಂದ್ರೆ ಅದರ ಮೂಲಕ ನಾವು ನಮ್ಮ ನಿಜವಾದಂತಹ ಆಲೋಚನೆಗಳು ನಾವು ಮಂಡಿಸಬಹುದು. ಆದರೆ ಅದು ಒಂದು ಕಡೆ ಅದು ಒಂದು ಸಕಾರಾತ್ಮಕವಾದಂತಹ ಒಂದು ಕಾನ್ಸೆಪ್ಟ್ ಇದ್ರೆ ಈ ಕಡೆ ಅದರ ದುರ್ಬಳಕೆನೂ ಆಗುತ್ತೆ. ಸೊ ಅದು ಒಂದು ಕಾಸ್ಟ್ ವಿ ಹ್ಯಾವ್ ಟು ಪೇ, ಅದು ಇದ್ದೇ ಇರುತ್ತೆ. ಆದರೆ ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ದರ್ಶನ್ ಫ್ಯಾನ್ಸ್ ಕಾಮೆಂಟ್ಗೆ ಸಂಸದ ಯದುವೀರ್ ಕೂಡ ಕಿಡಿಕಾರಿದ್ದಾರೆ. ಯದುವೀರ್ ಒಡೆಯರ್, ಯಾರೋ ದ್ವೇಷದ ಕಮೆಂಟ್ ಮಾಡಬಾರದು. ಸಂಸದ ಒಡೆಯರ್, ಯದುವೀರ ಒಡೆಯರ್, ಮೈಸೂರು ಸಂಸದ ಯದುವೀರ ಒಡೆಯರ್. ದರ್ಶನ್ ಕೇಸ್ ತನಿಖೆ ನಡೀತಾ ಇದ್ದು ತನಿಖೆಗೆ ಬಿಡಬೇಕು. ಕೋರ್ಟ್ ಸರಿಯಾದ ಕ್ರಮ ತೆಗೆದುಕೊಳ್ತದೆ ಅಂತ ಹೇಳಿ ಒಡೆಯರ್ ಹೇಳಿದ್ದಾರೆ. ಇದಕ್ಕೇನು ಅಂತ ಒಂದು ದೊಡ್ಡ ಪರಿಹಾರ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಡಿಜಿಟಲ್ ವರ್ಲ್ಡ್ ಅಲ್ಲಿ ವಾಕ್ ಸ್ವಾತಂತ್ರ್ಯ ಬಹಳ ಒಂದು ರಕ್ಷಣೆ ಮಾಡುವಂತದ್ದು ಒಂದು ಕ್ವಾಲಿಟಿ. ಯಾಕಂದ್ರೆ ಅದರ ಮೂಲಕ ನಾವು ನಮ್ಮ ನಿಜವಾದಂತಹ ಆಲೋಚನೆಗಳು ನಾವು ಮಂಡಿಸಬಹುದು. ಆದರೆ ಅದು ಒಂದು ಕಡೆ ಅದು ಒಂದು ಸಕಾರಾತ್ಮಕವಾದಂತಹ ಒಂದು ಕಾನ್ಸೆಪ್ಟ್ ಇದ್ರೆ ಈ ಕಡೆ ಅದರ ದುರ್ಬಳಕೆನೂ ಆಗುತ್ತೆ. ಸೊ ಅದು ಒಂದು ಕಾಸ್ಟ್ ವಿ ಹ್ಯಾವ್ ಟು ಪೇ, ಅದು ಇದ್ದೇ ಇರುತ್ತೆ. ಆದರೆ ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ದರ್ಶನ್ ಫ್ಯಾನ್ಸ್ ಕಾಮೆಂಟ್ಗೆ ಸಂಸದ ಯದುವೀರ್ ಕೂಡ ಕಿಡಿಕಾರಿದ್ದಾರೆ. ಯದುವೀರ್ ಒಡೆಯರ್, ಯಾರೋ ದ್ವೇಷದ ಕಮೆಂಟ್ ಮಾಡಬಾರದು. ಸಂಸದ ಒಡೆಯರ್, ಯದುವೀರ ಒಡೆಯರ್, ಮೈಸೂರು ಸಂಸದ ಯದುವೀರ ಒಡೆಯರ್. ದರ್ಶನ್ ಕೇಸ್ ತನಿಖೆ ನಡೀತಾ ಇದ್ದು ತನಿಖೆಗೆ ಬಿಡಬೇಕು. ಕೋರ್ಟ್ ಸರಿಯಾದ ಕ್ರಮ ತೆಗೆದುಕೊಳ್ತದೆ ಅಂತ ಹೇಳಿ ಒಡೆಯರ್ ಹೇಳಿದ್ದಾರೆ. ಇದಕ್ಕೇನು ಅಂತ ಒಂದು ದೊಡ್ಡ ಪರಿಹಾರ ಇಲ್ಲ.